ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ಇಲ್ಲಿವರೆಗೆ ತೊಗೊಂಡು ಬಂದು ನಾನು ಸ್ಟಾಪ್ ಮಾಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ, ಗಣಪತಿ ಹಬ್ಬದವರೆಗೂ ನಮ್ಮ ಹತ್ರ ಇರೋ ಸ್ವಿಫ್ಟ್ ಕಾರನ್ನು ಸೇಲ್ ಮಾಡುವಂತಹ ಪ್ರೋಸೆಸ್ಸು, ಅದನ್ನು ಕಳಿಸಿ ನಾವು ಹೊಸ ಕಾರನ್ನು ನೋಡುವಂತಹ ಪ್ರೋಸೆಸ್ಸು, ಅದನ್ನೆಲ್ಲ ನೋಡಿದ್ವಿ. ಎಲ್ಲ ನೋಡಿ ಫೈನಲ್ ಆಗಿ ಡಿಸೈಡ್ ಆಗಿದ್ದು ಗಣೇಶ ಹಬ್ಬದ ದಿನವೇ ಡೆಲಿವರಿ ತೊಗೊಳ್ಳೋದು ಅಂತ. ಆ್ಯಕ್ಚುಲಿ August 30 ನನ್ನ ಬರ್ಡೇ ದಿನ ಡೆಲಿವರಿ ತೊಗೊಳ್ಳೋಣ ಅಂತ ಇದ್ವಿ. ಅವತ್ತು ಬಂದು ಸಾಟರ್ಡೆ, ನನಗೆ ರಜಾ ಕೂಡ ಇರಲಿಲ್ಲ. ನಾನು ಸ್ಕೂಲ್ಗೆ ಹೋಗಲೇಬೇಕಾಗಿತ್ತು ಅನಿವಾರ್ಯತೆಯಿಂದ. ಅದು ಅಲ್ಲದೆ ಸ್ಟಾಕ್ ಕೂಡ ಇದ್ದಿದ್ದರಿಂದ ಗಣೇಶ ಹಬ್ಬದ ದಿನವೇ ಕೊಡ್ತೀವಿ, ಪರವಾಗಿಲ್ಲ, 17 ಡೆಲಿವರಿ ಇದೆ ಸರ್, ಅದರಲ್ಲಿ ನಿಮ್ಮದು ಒಂದು ಮಾಡ್ಕೊಳ್ಳಿ, ಒಳ್ಳೆ ದಿನ ಅಂತ ಹೇಳಿದ್ರು ಸಡನ್ನಾಗಿ. ಅದ್ರ ಹಿಂದಿನ ದಿನ ಫೋನ್ ಮಾಡಿ ನಾವು ಬುಕ್ ಮಾಡೋದು ದಿನ ಅದೇ ಅಂದ್ಕೊಂಡಿದ್ವಿ, 30th ಮಾಡ್ಕೊಳ್ಳೋಣ, ನೋಡೋಣ, ಎಲ್ಲ ರೆಡಿ ಆಗಬೇಕಲ್ಲ ಅಂತ. ಬಟ್ ಆಮೇಲೆ ಮನೆಗೆ ಬಂದಮೇಲೆ ಫೋನ್ ಮಾಡಿ ಅವರು ಗಣೇಶ ಹಬ್ಬದ ದಿನವೇ ಡೆಲಿವರಿ ಕೊಡ್ತೀವಿ, ಏನೂ ತೊಂದರೆ ಇಲ್ಲ, RTO ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ, ನೀವು ರಿಪ್ಲೈ ಮಾಡಿ ಎಲ್ಲದಕ್ಕೂ ಅಂತ ಹೇಳಿದ್ರು. ನಮಗೂ ಕೂಡ ತುಂಬ ಸಂತೋಷನೇ ಆಯಿತು. ಬಟ್ ಅಷ್ಟು ಬೇಗ ಅಮೌಂಟ್ ಅರೇಂಜ್ ಮಾಡೋದು ಕಷ್ಟ ಆಗ್ತಿತ್ತು. ಬಟ್ ನಮಗೆ ತುಂಬ ಅಂದರೆ ಎಲ್ಲ ರೀತಿಯಿಂದಲೂ ನಮಗೆ ಫ್ರೆಂಡ್ಲಿ ನೇಚರ್ ಇರೋರು, ಮತ್ತು ತುಂಬಾ ಡಿಸ್ಕೌಂಟ್ ಮಾಡಿಸಿ, ಹಾಗೆಯೇ ಲೋನ್ಗೆಲ್ಲ ಕಂಪ್ಲೀಟಾಗಿ ಅವರೇ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮಾಡೋದಕ್ಕೆ ಹೆಲ್ಪ್ ಮಾಡಿದವರು ಪ್ರೇರಣಾ ಮೋಟರ್ಸ್ ಅವರು. ಅದಕ್ಕಿಂತ ಮುಂಚೆ ನಮ್ಮದು ಇನ್ನೇನು ಗಾಡಿ ಫೈನಲ್ ಆಗಿ ನಾವು ಬುಕ್ ಕೂಡ ಮಾಡಬೇಕಿತ್ತು ಜಯನಗರದಲ್ಲಿ, ಓಷನ್ ಬ್ಲೂ ಕಲರ್ ಬುಕ್ ಮಾಡಬೇಕಿತ್ತು. ಏನೋ ಗೊತ್ತಿಲ್ಲ, ಸಡನ್ನಾಗಿ ಸ್ಟಾಕ್ ಖಾಲಿಯಾಗಿಬಿಡ್ತು. ಸ್ಟಾಕ್ ಖಾಲಿಯಾಗಿದೆ ಅಂತ ಹೇಳಿದ್ರು. ಸರಿ ವೈಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ನೋಡಿದ್ರೆ ವೈಟ್ ಸ್ಟಾಕ್ ಖಾಲಿ ಆಗೋಯ್ತು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಏನೋ ಗೊತ್ತಿಲ್ಲ, ಪ್ರೇರಣಾ ಮೋಟರ್ಸಲ್ಲಿ ನಮ್ಮದು ಋಣ ಇತ್ತು ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಕ್ಯಾನ್ಸಲ್ ಆಗೋಯ್ತು. ಸೊ ಸರಿ ಬಿಡು ಅಂತ ಹೇಳಿ ನಾವು ಬೇರೆ ಬೇರೆ ಕಡೆ ಇನ್ನೂ ಶೋರೂಮ್ಗಳನ್ನ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಪ್ರೇರಣಾ ಮೋಟರ್ಸ್. 15 ಲಕ್ಷದ ಓನರ್ ಸರ್ ಓದ್ತಾರೆ ಅವರು. ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಕಲ್ತ್ಕೊಂಡು ನಾವು ಓಡಿಸಿ ಸಾಕಾಗಿ ಅವ್ರಿಗೆ ಬಿಟ್ಟಿದ್ದಾಗ. ಎಷ್ಟು ಆ ಕಾರ್ಗೆ ಅಂತಲ್ಲಿ, ಎಷ್ಟು ಆ ಕಾರ್ಗೇನೆ? ಕೊಡಿ, ಇಸ್ಕೊಡಿ, ಹೋಗಿ ತಗೊಬನ್ನಿ. ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಚೂರು ಹಾಕಿ. ಹಾಂ, ಕುರ್ಸೋಕೆ ಹೇಳಿ. ಅದ ಅವರೇ ಮಾಡ್ತಾರಲ್ವ. ಸೊ ಈ ರೀತಿಯಾಗಿ ತಮಾಷೆ ಮಾಡಿಕೊಂಡು ರೀಲ್ಸ್ ಮಾಡ್ಸೋಕ್ಕೋಸ್ಕರ ನಮ್ಮ ಅಪ್ಪನ ಹತ್ರ ಸುಮ್ಮನೆ ಏನೇನೋ ಹೇಳಿಸ್ತೆ. ಅವ್ರಿಗೆ ನಾವು ಯಾವ ರೀಲ್ಸ್ ಮಾಡ್ತೀವಿ ಅಂತಲೂ ಕೂಡ ಗೊತ್ತಿಲ್ಲ. ನಾನು ಇನ್ನೂ ಅದನ್ನು ಪೋಸ್ಟ್ ಕೂಡ ಮಾಡಿಲ್ಲ, ಮಾಡ್ತೀನಿ ಯಾವಾಗಾದರೂ ಒಮ್ಮೆ. ಪುಷ್ಪ ಮೂವಿದು ಅದು ರೀಲು, ಮಾವ ಈ ಕಾರ್ಗೆ ಎಷ್ಟು ಅಂತ ಹೇಳೋದು, ಅದೊಂದು ಪೋಸ್ಟ್ ಮಾಡಿಲ್ಲ, ಮಾಡಬೇಕು. ಸೊ ಆ ಥರ ಎಲ್ಲ ಮಾಡಿಕೊಂಡು ಪ್ರೇರಣಾ ಮೋಟರ್ಸ್ಗೆ ಆ್ಯಸ್ ಯೂಶ್ವಲ್ ಹೇಳ್ದಾಗೇ ಬಂದು ರೀಚ್ ಆದ್ವಿ. ಎಲ್ಲ ಕೋಇನ್ಸಿಡೆನ್ಸ್ ಅನ್ನೋ ಥರನೇ ನಡೆದಿದ್ದು. ನಿಜವಾಗ್ಲೂ ಹೇಳಬೇಕು ಅಂದರೆ, ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದಾಗೆ ನಾವು ಫಸ್ಟ್ ಟ್ರಿಪ್ ಎಲ್ಲೋ ಹೋಗಿದ್ವಿ, ಗೊರವನಹಳ್ಳಿ ಲಕ್ಷ್ಮಿಗೆ ಹೋಗಿ ಸ್ಟಾರ್ಟ್ ಮಾಡಿರೋ ಟ್ರಿಪ್ಪನ್ನು ಅದೇ ಕಾರ್ನಲ್ಲಿ ಗೊರವನಹಳ್ಳಿ ಲಕ್ಷ್ಮಿಗೆ ಹೋಗಿ ಎಂಡ್ ಆಗುತ್ತೆ ಅಂತ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. 200% ಕೋಇನ್ಸಿಡೆನ್ಸು. ಅಲ್ಲಿ ಹೋಗಿದ್ದು ಬಂದ ಮೇಲೆ ಇದೆಲ್ಲ ಚೇಂಜಸ್ ಆಗಿದ್ದು. ಆ್ಯಕ್ಚುಲಿ ನಾವು ಬುಲೆಟ್ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಅದು 2012 ಮಾಡೆಲ್ಲು, ತುಂಬಾ ಹಳೇದಾಗೋಗಿತ್ತು. ಅದನ್ನು ಚೇಂಜ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಮೇಯ್ನ್ ಇಂಟೆನ್ಷನ್ ಆಗಿತ್ತು. ಅದಕ್ಕೋಸ್ಕರ ಅಪ್ಪ ಹತ್ರ ಒಂದು ಚೀಟಿ ಕೂಡ ಊರಲ್ಲಿ ಕಟ್ಟಿಸಿದ್ದೆ. ನಾನು 2 ಚೀಟಿ ಕಟ್ಟಿದ್ದೀನಿ. ಅದರಲ್ಲಿ ಒಂದು ಚೀಟಿನ ಈ ಸರಿ ಬುಲೆಟ್ ಸೇಲ್ ಮಾಡಿ ಬೇರೆ ಗಾಡಿ ತೊಗೊಳಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಸಾಲ ಇಲ್ಲದೆ ಇರೋ ರೀತಿ ಗಾಡಿ ತೊಗೊಂಡ್ಬಿಡೋಣ, ಚೀಟಿ ಕಟ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಆಗಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಹಾಗೆ ನಮ್ಮ ಅಪ್ಪ ಬಂದರು. ಕಾರು ತುಂಬ ರಿಪೇರಿ ಇತ್ತು, ಶಾಕ್ ಅಬ್ಜರ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ
ಕುಟ್ಟು ಹಿಡಿಯೋ ಥರ ಹಿಂದಗಡೆ ಎಲ್ಲ ಟಿಂಟ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಚೇಂಜ್ ಮಾಡ್ಸೋಕೆ ಹೋದರೆ ಒಂದು 25,000-30,000 ಮೇಲೇ ಬೇಕಾಗ್ತಿತ್ತು. ಕಾರು ಒಳ್ಳೆ ಕಂಡೀಷನಲ್ಲಿತ್ತು. ಆದರೆ ಅದನ್ನು ಚೇಂಜ್ ಮಾಡಿದ್ರೆ ಆ ಕಾರು ತುಂಬ ರೇರ್ ಅಂತೆ ಬರೋದು, ಒಳ್ಳೆ ಪ್ರೈಸ್ಗೆ ಹೋಗ್ತಾ ಇತ್ತು. ನೆಕ್ಸ್ಟು ಇನ್ನೊಂದು 2-3 ವರ್ಷ ನಾವು ರೆಡಿ ಮಾಡಿಸಿದ್ರೆ ಆರಾಮಾಗಿ ಇನ್ನೂ 5 ವರ್ಷ ಓಡಿಸ್ಬೋದಿತ್ತು. ಬಟ್ ಆದರೆ 5 ವರ್ಷ ಆದಮೇಲೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತಾ ಇತ್ತು. ಇದನ್ನೆಲ್ಲ ಫುಲ್ಲು ಯೋಚನೆ ಮಾಡಿ ನಮ್ಮಪ್ಪ ಇಲ್ಲ ಆಯಿತು ಹೋಗಿ ತೊಗೊಂಬಿಡಿ ಅಂತಲೇ ಹೇಳಿ ಫೈನಲ್ ಮಾಡಿಬಿಟ್ರು. ಸರಿ ಅಂತ ಹೇಳಿ ನಾವು ಫೈನಲ್ ಮಾಡಿಕೊಂಡು ಕಾರ್ ತೊಗೊಂಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ಸೊ ಈ ರೀತಿಯಾಗಿ ಫೈನಲಿ ನಾವು ಕಾರನ್ನು ತೊಗೊಂಡ್ವಿ. ಏನೇನೋ ಕೋಇನ್ಸಿಡೆನ್ಸು 15 ಡೇಸಲ್ಲಿ ಏನೆಲ್ಲ ನಡೆದೋಯ್ತು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಅಪ್ಪ ಇದ್ದರೆ ಏನು ಗೊತ್ತಾ, ಪ್ಲ್ಯಾನು ಸಕ್ಸಸ್ಸೇ ಆಗಿಬಿಡುತ್ತೆ. ಆದರೆ ನಾವು ಆ್ಯಕ್ಚುಲಿ ಈ ಥರ ಅಂದ್ಕೊಂಡಿದ್ವಿ, ಅಣ್ಣ ಹಿಂಗೆ ಮಾಡೋಣ ಅಂದ್ಕೊಂಡಿದ್ವಿ, ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ಅಂದೆ. ಅವ್ರು ಯಾವಾಗಲೂ ಯೂಶ್ವಲಾಗಿ ನಮಗೆ ತಗೊಳ್ಳಿ ಅಂತ ಹೇಳೋ ಬದಲು ಬೇಡ ಬಿಡವ ಇನ್ನೊಂದು 2 ವರ್ಷ ಇದನ್ನೇ ಓಡಿಸಿ ಸರಿ ಗಾಡಿನೇ ತಗೊಳ್ಳಿ ಅಂತ ಅನ್ನಬೇಕು. ಏನೋ ಗೊತ್ತಿಲ್ಲ, ಇದು ಕೂಡ ಕೋಇನ್ಸಿಡೆನ್ಸೋ ಏನೋ. ಆಯಿತು ಸರಿ ಕಾರೇ ತೊಗೊಂಬಿಡಿ, ನೆಕ್ಸ್ಟ್ ಇಯರ್ ಬೇಕಾದರೆ ಬುಲೆಟ್ ಚೇಂಜ್ ಮಾಡ್ಕೊಳ್ಳೋರಂತೆ, ಹೋಗಲಿ ಇನ್ನೇನು ಮಾಡೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಇದೇನು ಒಂದು ಲಂಸಮ್ ಅಮೌಂಟೆಲ್ಲ ಎಲ್ಲ ಕೂಡ ಒಂದಷ್ಟು ಲೋನ್ ಮಾಡಿದ್ದೀವಿ, ಒಂದಷ್ಟು ಚೀಟಿಲಿ ಇನ್ವೆಸ್ಟ್ ಮಾಡಿದ್ವಿ, ಅದನ್ನು ಇಟ್ಕೊಂಡಿದ್ದೀವಿ. ನಮ್ಮ ಕಾರ್ನ ಸೇಲ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಇನ್ನೊಂದಷ್ಟು ನನ್ನ ಪರ್ಸ್ನಲ್ ಲೋನಿಗೆ ಹಾಕ್ಕೊಂಡಿದ್ದೀವಿ. ಸೊ ಈ ಥರ ಎಲ್ಲ. ಆಮೇಲೆ ನಮ್ಮ ಅಪ್ಪ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಈ ರೀತಿಯಾಗಿ ಎಲ್ಲ ಕೂಡ ಸೇರಿ ಲಂಸಮ್ ಅಮೌಂಟು ಇದು ಮಾಡಿದ್ವಿ. ನಮ್ಮ ಅಪ್ಪ ಇವತ್ತು ಅಂತಲ್ಲ ಯಾವಾಗಲಾದ್ರೂ ಕೂಡ ಅಷ್ಟೇ, ಅದು 10 ರೂಪಾಯಿ ಆಗಿರಲಿ 10,000 ಆಗಿರಲಿ, ನಾವೇನಾದರೂ ಒಂದು ಕಾರ್ಯ ಮಾಡ್ತಿದ್ದೀವಿ ಅಂದರೆ ಖಂಡಿತವಾಗ್ಲೂ ಅದು ಹೆಲ್ಪ್ ಮಾಡ್ತಾರೆ. ನಾವೊಂದು ಹೋಮ ಮಾಡಿಸ್ತಾ ಇರಲಿ, ಒಂದು ಹೊಸ ಮನೆಗೆ ಹೋಗ್ತಾ ಇರಲಿ, ಒಂದು ಮನೆ ತಗೋತಾ ಇರಲಿ, ಅಥವಾ ಏನೋ ಒಂದು ಸಣ್ಣ ಪೂಜೆ ಮಾಡ್ತಿದ್ರೆ 1,000 ರೂಪಾಯಿನಾದರೂ ಅವ್ರ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಅಂದರೆ ಹಿರಿಯರು ಮೊದಲಿಂದನೂ ನಮ್ಮ ಕಡೆ ಅಂತ ನಮ್ಮಪ್ಪ ಅಂತಲ್ಲ, ಹಿಂದೆ ಪ್ರಾಬಬಲಿ ಮೋಸ್ಟ್ಲಿ ಹಳ್ಳಿಲಿ ಬೆಳೆದಿರೋರು, ಹಿಂದಲಿಂದ ಮಾಡ್ಕೊಂಡು ಬಂದಿರೋರು, ಹೆಣ್ಮಕ್ಳಿಗೆ ಹೋಗ್ತಾ ಬರ್ತಾನೆ ನಮ್ಮಪ್ಪ ಯಾವಾಗಾದರೂ ಬಂದರೆ ಹೋದ್ರೆ 500 ರೂಪಾಯಿ 1,000 ರೂಪಾಯಿ ತೊಗೊಂಬ ಇಟ್ಕೋ ಅಂತ ಹೇಳಿ ಕೊಟ್ಬಿಡ್ತಾರೆ. ಸೊ ಅಂಥದ್ರಲ್ಲಿ ಏನಾದ್ರು ಒಂದು ಕಾರ್ಯ ಮಾಡಿದಾಗ ಒಂದು ಸ್ಮಾಲ್ ಅಮೌಂಟೋ ಒಂದು ಬಿಗ್ ಅಮೌಂಟೋ ಏನೋ ಒಂದು ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ. ನಾವೇನಾದರೂ ಒಂದು ಕೆಲಸಕ್ಕೆ ಹಾಕಿದ್ರೆ ಕಷ್ಟ ಸುಖ ಅಂತ ಇದುವರೆಗೂ ನಮಗೆ ಆಗಿರೋರು ಅವರೊಬ್ಬರೇ ಅಂತ ಹೇಳ್ಬೋದು. ಇನ್ನೂ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ದೀರಾ, ತುಂಬ ಲೈಫ್ದು ಹದಗೆಟ್ಟ ಸ್ಥಿತಿಯಲ್ಲಿದ್ದಾಗ ನಮಗೆ ಹೆಲ್ಪ್ ಮಾಡಿದ್ವಿ ಇವರಮ್ಮ. ಅವ್ರ ಒಡವೆ ಎಲ್ಲ ತೊಗೊಂಡೋಗಿಟ್ಟು ಪಾಪ ಒಂದಷ್ಟು ಅಮೌಂಟನ್ನ ನಮಗೆ ತಂದುಕೊಟ್ರು ನಾಗಪ್ಪ ಅವರ ಅಮ್ಮ ನಮ್ಮತ್ತೆ. ಸೊ ಆ ಥರ ಹೇಳಿ ನೋಡೋಕೆ ಹೋದರೆ ಇವರಿಬ್ಬರನ್ನ ಬಿಟ್ಟು ನಮಗಿನ್ಯಾರೂ ಹೆಲ್ಪ್ ಮಾಡಿದ್ದಿಲ್ಲ, ನಮ್ಮ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ. ಸೊ ಅದೊಂದು ಹೇಳ್ತಾರಲ್ಲ, ಸುಖದಲ್ಲಿ ಭಾಗಿಯಾಗದೇ ಇದ್ದರೂ ಪರವಾಗಿಲ್ಲ, ಕಷ್ಟ ಅಂತ ಹೇಳಿದಾಗ ನಮಗೊಂಚೂರು ಹೆಲ್ಪ್ ಮಾಡಬೇಕು. ಸೊ ನನ್ನ ತವ್ರ ಮನೆ, ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ನಮಗೆ ತುಂಬ ನನ್ನ ಮಗುವಿಂದ ಹಿಡಿದು ನನ್ನ ಮದುವೆಯಿಂದ ಹಿಡಿದು ತುಂಬಾ ಹೆಲ್ಪ್ ಮಾಡಿರೋ ಅಂಥವ್ರು ಅಂತ ಹೇಳ್ಬೋದು. ಸೊ ಎನಿವೆ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದಾಗ ನಾವು ನಡೆದು ಬಂದ ದಾರಿನ, ನಮ್ಗೆ ಹೆಲ್ಪ್ ಮಾಡಿದವ್ರನ್ನ, ನಮ್ಮ ಕಷ್ಟ ಸುಖದಲ್ಲಿ ಆಗಿರೋರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲರನ್ನೂ ಕೂಡ ರಿಮೆಂಬರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಆಗಿದ್ದಾಗಲ್ವ ನಮಗೂ ದೇವರು ಒಂದು ಮುಂದಕ್ಕೆ ದಾರಿ ಬಿಡೋದು ಅಂತಾರಲ್ಲ, ಆ ಥರ.
ಸೊ ಎನಿವೆ ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ, ಯಾರ್ಯಾರು ನಮ್ಮ ಕಷ್ಟ ಸುಖಕ್ಕಾಗಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಇದು ಏನು ಇಷ್ಟೊಂದು ಓವರ್ ಬಿಲ್ಡಪ್ಪ ಯಾಕೆ ಒಂದು ಕಾರ್ ತೊಗೊಳಕ್ಕೆ ಅಂತ ಅಂದ್ಕೊಬೋದು. ತುಂಬ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದೊಂದು ಡ್ರೀಮ್ ಆಗಿರುತ್ತೆ. ಸೊ ನಮಗೂ ಕೂಡ ಅಷ್ಟೇ ಆ ಡ್ರೀಮ್ ಆಗಿ ನಾವು ಆ ಡ್ರೀಮ್ನ ಸಕ್ಸಸ್ಫುಲ್ 2015 ಮಾಡ್ಕೊಂಡಿದ್ವಿ. ಒಂದು ಸ್ವಿಫ್ಟ್ ಕಾರ್ ತೊಗೊಂಡು. ಅದು ನಮ್ಮ ಕಾರಲ್ಲ, ಅದು ಎಮೋಷನ್, ಅದು ಒಂದು ಎಮೋಷನ್ ಅಂತ ಹೇಳ್ಬೋದು. ಸೊ ಇವಾಗ ಅದನ್ನು ಏನು ಮಾಡೋಕ್ಕಾಗುತ್ತೆ, ಇವಾಗ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಮಕ್ಳನ್ನೇ ನಾವು ಇನ್ನೊಬ್ಬರ ಮನೆಗೆ ದಾರೆಯರು ಕೊಡಬೇಕು ಅಂತ ಅನ್ನೋ ಪರಿಸ್ಥಿತಿ ಇರುವಾಗ ಒಂದು ವಸ್ತುಗಳನ್ನ ನಾವು ಬಿಟ್ಟು ಕೊಡಲೇಬೇಕು. ಅದಕ್ಕೂ 10 ವರ್ಷ ಆಯಿತು, ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಅಂದರೆ ಅದೇನೋ ನಮಗೆ ತುಂಬ ಮೇಜರ್ ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಸ್ಟಿಲ್ ನಾವು ಸೇಲ್ ಮಾಡಬೇಕಾದ್ರೂ ನಮ್ಗೆ ಅದೇನೂ ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಫೇಸ್ ವ್ಯಾಲ್ಯೂ ರೆಡ್ಯೂಸ್ ಆಗಿಬಿಡುತ್ತಲ್ಲ ಅನ್ಯಾಯವಾಗಿ. ಇವಾಗ ಒಂದು 4 ಲಕ್ಷಕ್ಕೆ ಹೋಗುತ್ತೆ ಅಂದರೆ ಅವಾಗ 2 ಲಕ್ಷಕ್ಕೂ ಹೋಗಲ್ಲ. ಇವಾಗ ಅರ್ಧಕ್ಕರ್ಧ ಅಮೌಂಟ್ ಸಿಗುತ್ತೆ, ಜೊತೆಗೆ ನಾವು ಅಷ್ಟು ಮೆಮೊರೀಸ್ ಕಳೆದಿದ್ದೀವಿ, ಲಾಟ್ಸ್ ಆಫ್ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಅಷ್ಟೆಲ್ಲ ಇದ್ದು ನಮಗೆ ಒಂದಷ್ಟು ಅಮೌಂಟ್ನ ನಮ್ಗೆ ರಿಟರ್ನ್ ಕೊಡ್ತಾ ಇದೆ ಅಂದಾಗ ಅಂತ ಒಳ್ಳೆ ಕಂಡೀಷನಲ್ಲೇ ಸೇಲ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನು ಸೇಲ್ ಮಾಡಿದ್ವಿ. ನಿಮ್ಗೆ ಗೊತ್ತಿಲ್ಲ, ಕಾರ್ ತೊಗೊಳ್ಳೋನು ಕೂಡ ಏನು ಸರ್ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ, ನಾನು ಇದನ್ನ ಯಾರಿಗೆ ಸೇಲ್ ಮಾಡ್ತೀನಿ, ನಾನು ನಿಮ್ಗೆ ಅವ್ರ ಅಡ್ರೆಸ್ಸು ಕೂಡ ಕೊಡ್ತೀನಿ, ನೀವು ಹೋಗಿ ನೋಡ್ಬೋದು ಅಂತ ಕೂಡ ಹೇಳಿದ್ರು. ಅವ್ರು ಹಾಗೇ ನಡ್ಕೊಂಡ್ರು ಕೂಡ. ತುಂಬ ಖುಷಿಯಾಗುತ್ತೆ. ಎನಿವೆ ಈ ಥರ ಕಾರ್ ಜರ್ನಿ ನಮ್ಮದು ಸ್ಟಾರ್ಟ್ ಆಗಿ ಈ ಥರ ಕಾರ್ ತೊಗೊಂಡು ಶುರುವಾಯಿತು ಅಂತ ಹೇಳ್ಬೋದು. ನಮ್ಮ ಹೊಸ ಜರ್ನಿ ಇನ್ನು ಈ ಕಾರಿಂದ ಶುರು ಮಾಡ್ತೀವಿ. ಮೊದಲು ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಕಾರ್ ಪರ್ಚೇಸ್ ಆದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಅಪ್ಪ ಮನೆಯಿಂದನೇ ರಾತ್ರಿನೇ ಹೋಗಿ ಸ್ವೀಟ್ಗೆ ಹೇಳಿಬಿಟ್ಟಿದ್ವಿ. ಒಂದಷ್ಟು ಸ್ವೀಟ್ಗೆ ಅವ್ರು ಮಾಡಿಕೊಟ್ಟಿದ್ರು. ಅದನ್ನು ತೊಗೊಂಬಂದು ಮೊದಲು ಕಾರ್ ಶೋರೂಮ್ ಅವ್ರಿಗೆ ಕೊಟ್ಟರು. ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟರು. ನಮ್ಮಮ್ಮ ಕಾರ್ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗ್ಸಿದ್ದಾರೆ. ಅದಂತೂ ಮಸ್ತಾಗಿ ಬಂದಿದೆ. ಅದನ್ನು ನಾನು ಫ್ರೇಮ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ನೋಡಿ, ಬೆಳಗ್ಗೆ ದೇವರಿಗೆ ಅರ್ಲಿ ಮಾರ್ನಿಂಗ್ ಗೌರಿ ಹಬ್ಬ ಗೌರಿ ಹಬ್ಬ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಮಾಡಿ ನಾವು ಮನೇಲಿ ಈ ಸತಿ ಬೇರೆ ಗಣೇಶ ಕೂರಿಸ್ಬೇಕು. ನಾವು ಯಾವ ಸರಿನೂ ಗಣೇಶ ಕೂರಿಸಿಲ್ಲ. ನನ್ನ ಮಗ ಗಣೇಶ ಕೂರಿಸ್ಲೇಬೇಕು ಅಂತ ಹಠ ಹಿಡಿದ್ಬಿಟ್ಟ. ಸೊ ಹಾಗಾಗಿ ಗಣೇಶನ ಕೂರಿಸ್ಲೇಬೇಕಾಗಿತ್ತು. ಸೊ ಗಣೇಶನ ಕೂಡ ಕೂರಿಸಿದ್ವಿ ನಾವು. ಕೂರಿಸಿ ಎಲ್ಲ ಪೂಜೆ ಮಾಡಿ ಗೌರಿ ಹಬ್ಬ ಎಳ್ಳು ತಂಬಿಟ್ಟು ಮತ್ತು ಏನು ಸಕ್ಕರೆ ತಂಬಿಟ್ಟು ಎಲ್ಲ ಬೆಲ್ಲ ತಂಬಿಟ್ಟು ಎಲ್ಲ ಮಾಡಿಕೊಂಡು ಹುತ್ತಕ್ಕೆ ತನಿ ಎರೆದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಹೋಗಿ ಕಾರ್ ಡೆಲಿವರಿ ತೊಗೊಂಡು ಅಲ್ಲಿಂದ ಬರ್ತಾ ಕಾರ್ಗೆಲ್ಲ ಪೂಜೆ ಮಾಡಿಸ್ಕೊಂಡು ಶೋರೂಮಲ್ಲಿ ನಾವೇ ಪೂಜೆ ಮಾಡಿ ಮತ್ತು ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದು ಮತ್ತು ದೇವರಿಗೆಲ್ಲ ನೈವೇದ್ಯಕ್ಕೆಲ್ಲ ಪ್ರಿಪೇರ್ ಮಾಡಿ ಅವತ್ತೇ ಗಣೇಶನ್ನ ಬಿಡಬೇಕಾಯ್ತು. ಯಾವ ಥರ ಕಂಜಸ್ಟೆಡ್ ನಮಗೆ ಟೈಮ್ ಅಂತ ಹೇಳಿದ್ರೆ ಸೀರಿಯಸ್ಲಿ 1.5 ತಿಂಗಳಾಯಿತು ನಾವು ನಿದ್ದೆ ಮಾಡಿ ಅಂತ ಹೇಳ್ಬೋದು. 1.5 ತಿಂಗಳಿಂದ ಮನೇನ ಕ್ಲೀನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತಿನವರೆಗೂ ನಾವು ಒಂದು ಸಾಟರ್ಡೆ ಸಂಡೇನೂ ಫ್ರೀ ಇಲ್ಲ ಅಂತಲೇ ಹೇಳ್ಬೋದು. ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ನಾವು ಎಷ್ಟು ಬ್ಯುಸಿ ಆಗಿಬಿಟ್ವಿ ಅಂತ. ಇವತ್ತು ಸಂಡೇ ಈ ವಿಡಿಯೋನೇ ಎಡಿಟ್ ಮಾಡ್ತಿರೋದು. ಇವತ್ತೇ ನಾನು ಫ್ರೀಯಾಗಿ ಕುಂತ್ಕೊಂಡಿರೋದು. ಎಲ್ಲೂ ಹೋಗ್ದಿರ ಮನೇಲಿ ಹೆಂಗಾದರೂ ಬಿದ್ದಿರಲಿ ಮನೆ ಅಂತ ಹೇಳಿ ಕೂತ್ಕೊಂಡಿರೋದು ಅಂದರೆ ಇವತ್ತೇ ಅಂತ ಹೇಳ್ಬೋದು. ಸೊ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಬಿಟ್ಬಿಡಿ ಈ ರೀತಿ ಆಗಿತ್ತು ನಮ್ಮ ಜರ್ನಿ. ಎನಿವೆ ಗಣೇಶನ ಅವರ ತವರು ಮನೆಗೆ ಕಳಿಸಿದ್ವಿ. ನಾವು ನಮ್ಮ ತವರು ಮನೆಗೆ ನಮ್ಮ ಮನೆಗೆ ನಮ್ಮ ರಾಜರಥವನ್ನು ತಂದ್ವಿ ಅಂತ ಹೇಳ್ಬೋದು, ಕಾರನ್ನು. ಸೊ ಆಮೇಲೆಲ್ಲ ಏನಾಯಿತು, ಎಲ್ಲೆಲ್ಲ ಹೋಗಿದ್ವಿ, ಏನೇನೆಲ್ಲ ಆಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ಇದೆಲ್ಲ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾವು ಯಾವತ್ತಾರು ಈ ವ್ಲಾಗ್ನ ನೋಡಿದಾಗ ನಾವು ಕಾರ್ನ ಹೇಗೆ ತೊಗೊಂಡ್ವಿ, ಹೇಗೆ ಪರ್ಚೇಸ್ ಮಾಡಿದ್ವಿ, ಅಮೌಂಟ್ನ ಹೇಗೆ ರಿಸೋರ್ಸ್ ಮಾಡಿದ್ವಿ ಎಲ್ಲ ನಮಗೂ ಗೊತ್ತಾಗಬೇಕು ಅಲ್ವಾ. ಹಾಗಾಗಿ ನಾನು ಈ ವಿಡಿಯೋನ ಮೆಮೊರಿಗೂ ಕೂಡ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.